ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.3ರಲ್ಲಿ 5ನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿಯ ಮೊದಲ ಪದ ಏನಾಗೈತೆ ಅಂತ 5 ಆಗೈತೆ ಅಂತ, ಕೊನೆಯ ಪದ 45 ಆಗೈತೆ ಅಂತ, ಮೊತ್ತ 400 ಆಗೈತೆ ಅಂತ ಹೇಳಿದ್ದಾರೆ. ಅಂದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪದಗಳ ಸಂಖ್ಯೆ ಅಂದ್ರೆ ಏನು, ಏನು ಕಂಡುಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸ ಅಂದ್ರೇನು, ಡಿ ಕಂಡುಹಿಡಿಬೇಕು. ಏನೇನು ಕೊಟ್ಟಾರ ನೋಡ್ರಿ, ಇಲ್ಲಿ ಫಸ್ಟ್ ಬರ್ಕೊಂಡು ಎ ಕೊಟ್ಟಿದ್ದಾರೆ. ಹೌದಾ, ಮೊದಲ ಪದ ಅಂದ್ರೇನು, ಏನ. ನೆಕ್ಸ್ಟ್ 45 ಏನಿದು ಕೊನೆಯ ಪದ. ಕೊನೆಯ ಪದವನ್ನು ಹೇಗೆ ಇಂಡಿಕೇಟ್ ಮಾಡ್ತೀರಾ, AN = 45 ಮೊತ್ತ ಅಂತ ಹೇಳಿದ್ದಾರೆ. ಅಂದರೆ SN = 400. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ, ಪದಗಳ ಸಂಖ್ಯೆ ಅಂದರೆ N = ? ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಅಂದರೆ D = ? ಈಗ N ಮತ್ತು D ಅನ್ನು ಕಂಡುಹಿಡಲಿಕ್ಕೆ ನಾವು ಯಾವ ಸೂತ್ರ ಬಳಸ್ತೀವಿ, ಇಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಿದ್ದಾರೆ. ಹಾಗಂದ್ರೆ ನಾವು ಯಾವ ಸೂತ್ರ ಅಪ್ಲೈ ಮಾಡಬೇಕು, SN = n/2 × A + L or AN. ಹೌದಾ, ಇಲ್ಲಿ ನೋಡ್ರಿ, ಎನ್ ಅಂದರೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕಾ. n/2 × A ಅಂದರೆ ಎಷ್ಟು ಕೊಟ್ಟಿದ್ದಾರೆ, 5 + AN ಅಂದರೆ ಎಷ್ಟೈತಿ, 45. SN ಅಂದರೆ ಎಷ್ಟು ಕೊಟ್ಟಿದ್ದಾರೆ, 400. ಈ ಎರಡನ್ನು ಏನು ಮಾಡ್ತೀನಿ, LHS ಕಡೆ ಒಯ್ತೀನಿ. LHS ಕಡೆ ಹೋದ್ರೆ ಏನಾಗುತ್ತದ, ಮಲ್ಟಿಪ್ಲಿಕೇಶನ್ ಆಗುತ್ತಾ. 400 × 2 = n × 45ಕ್ಕೆ 5 ಕೂಡಿಸಿದ್ರೆ 50. 4 × 8 ಅಂದರೆ 800 ಆಯಿತು. /50. ಈ 50 ಏನು ಮಾಡ್ತೀನಿ, LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ, ಡಿವೈಡ್ ಆಗುತ್ತಾ. n. n ಎಷ್ಟಾಯಿತು, ಇಲ್ಲೊಂದು 0 ಇತ್ತು, ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು. ಅಂದರೆ 5 1 5, 5 1 5, 3 ಉಳಿತು, 5 6 30 ಅಂದರೆ 16. n ಬೆಲೆ ಎಷ್ಟಾಯಿತು, 16 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಕಂಡುಹಿಡಿಬೇಕಾದ್ರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಅದು ಯಾವುದು ಫಾರ್ಮುಲಾ, AN = A + n - 1 × D. ಇಲ್ಲಿ AN ಅಂದರೆ ಏನು, 45. 45 = A ಅಂದರೆ ಎಷ್ಟೈತಿ, 5 + n ಅಂದರೆ ಎಷ್ಟು ಸಿಕ್ಕೈತೆ ನಮಗೆ, 16 - 1 × D. ಡಿ ಅಂದರೆ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು ಇವಾಗ. 45 - 5 + 5ನ LHS ಕಡೆ ಒಯ್ದ್ರೆ ಏನಾಗುತ್ತೆ, -5 = 16 ಒಳಗೆ 1 ಕಳೆದ್ರೆ ಎಷ್ಟು, 15 × D. 45 ಒಳಗೆ 5 ಕಳೆದ್ರೆ ಎಷ್ಟು, 40 / 15 = D. D = ಎಷ್ಟಾಗುತ್ತಾ, 40 / 15. 15 ಮಗ್ಯಾಗ 40 ಐತಿ, ಇಲ್ಲ. ಹಾಗಾಗಿ ಇದನ್ನೇನು ಮಾಡ್ತೀನಿ, 5ರಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, 5 3 15, 5 8 40. ಹಾಗಾದ್ರೆ ಡಿ ಬೆಲೆ ಎಷ್ಟು ಸಿಕ್ತು ನಮಗೆ, 8 / 3. ನಮಗೆ ಏನು ಕಂಡುಹಿಡಿ ಅಂತ ಹೇಳಿದ್ರು ಅವರು, ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ. ಆದ್ದರಿಂದ n = 16 ಮತ್ತು D = 8 / 3. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ನೆಕ್ಸ್ಟ್ 6ನೇ ಪ್ರಶ್ನೆ ಏನಿದೆ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಬೇಕು. ಅಂದರೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಮೊದಲ ಮತ್ತು ಕೊನೆಯ ಪದ ಕ್ರಮವಾಗಿ ಅಂತ ಹೇಳಿದ್ದಾರೆ. ಹಾಗಂದ್ರೆ A = ಎಷ್ಟಾಗುತ್ತಾ, 17. ಕೊನೆಯ ಪದ ಅಂದ್ರೇನು, AN or L. ಹೌದಾ, ಅದನ್ನೆಷ್ಟು ಕೊಟ್ಟಿದ್ದಾರೆ, 350. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ 9 ಅಂತ ಹೇಳಿದ್ದಾರೆ. ಅಂದರೆ D = ಎಷ್ಟಾಯಿತು, 9 ಆಯಿತು. ಆದರೆ ಪದಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಅಂದರೆ n = ಕಂಡುಹಿಡಿಬೇಕು. ನೆಕ್ಸ್ಟ್ ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಏನು ಮಾಡಬೇಕು, SN = ? ಇವನ್ನ ಎರಡನ್ನು ಕಂಡುಹಿಡಿಬೇಕು ನಾವು ಇವಾಗ.
ಇಲ್ಲೇ ಮೊದಲು ಏನು ಮಾಡೋಣ ನಾವು ಎನ್ ಕಂಡುಹಿಡಿಯೋಣ. ಎನ್ ಕಂಡುಹಿಡಿಯೋಕೆ ಯಾವ ಸೂತ್ರ ಬಳಸ್ತೀರಾ? ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡೋಣ. ಯಾಕಂದರೆ ಇಲ್ಲಿ ಎ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎನ್ ಕಂಡುಹಿಡಿಯೋಣ. ಎ ಎನ್ ಅಂದರೆ ಎಷ್ಟೈತಿ? 350 ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟೈತಿ? 17 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯತ್ತೀವಿ, -1 ಇಂಟು ಡಿ ಅಂದರೆ ಎಷ್ಟೈತಿ? 9. 350 ಈಸ್ ಈಕ್ವಲ್ ಟು 17 ಪ್ಲಸ್ 9 ಎನ್ಲೆ 9n ಮೈನಸ್ 9. 350 ಈಸ್ ಈಕ್ವಲ್ ಟು 17ರಾಗ 9 ಕಳೆದ್ರೆ ಎಷ್ಟು? 8 ಪ್ಲಸ್ 9n. 9n ಈಸ್ ಈಕ್ವಲ್ ಟು 350 ಮೈನಸ್ 8. 350ರೊಳಗೆ 8 ಕಳೆದ್ರೆ ಎಷ್ಟು? 342. 9n ಈಸ್ ಈಕ್ವಲ್ ಟು 342. n ಈಸ್ ಈಕ್ವಲ್ ಟು 342 ಡಿವೈಡೆಡ್ ಬೈ 9. n ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ? 9 1 9 38. ಅಂದರೆ n ಬೆಲೆ ಎಷ್ಟಾಯಿತು? 38 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಈ 38 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕು ನಾವು ಇವಾಗ. ಈ 38 ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರ ಬಳಸ್ತೀರಾ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಅಂತ ಬಳಸ್ತೀರಾ. ಯಾಕಂದರೆ ಇಲ್ಲಿ ಮೊದಲೇ ಪದ ಮತ್ತು ಕೊನೆ ಪದವನ್ನು ಕೊಟ್ಟಿದ್ದಾರೆ. ಎನ್ ವ್ಯಾಲ್ಯೂ ಸಿಕ್ಕೈತೆ ನಮಗೆ. ಎನ್ ಅಂದರೆ ಸಿಕ್ಕೈತೆ ನಮಗೆ ಇವಾಗ 38 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 17 ಪ್ಲಸ್ ಎ ಎನ್ ಅಂದರೆ ಎಷ್ಟೈತಿ? 350. ಎಸ್ ಎನ್ ಅಂದರೆ ಕೊಟ್ಟಿಲ್ಲ, ಎಸ್ ಎನ್ ಅಂದರೆ ಎಷ್ಟು ಸಿಕ್ಕೈತೆ ನಮಗೆ? 38 ಪದಗಳ ಮೊತ್ತ. ಎಸ್ 38 ಈಸ್ ಈಕ್ವಲ್ ಟು 2 1 1 ಉಳಿತು, 2 9 18. 19 ಇಂಟು 17ಕ್ಕೆ 350 ಕೂಡಿಸಿದ್ರೆ 367. ಇವನ್ನೆರಡೂ ಗುಣಾಕಾರ ಮಾಡಿದರೆ ನಮಗೆ ಎಷ್ಟು ಸಿಗುತ್ತಾ? 6973. ಅಂದರೆ 38 ಪದಗಳ ಮೊತ್ತ ಎಷ್ಟಾಯಿತು? 6938. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇರೋ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ ನೋಡಿರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಈಸ್ ಈಕ್ವಲ್ ಟು 7 ಮತ್ತು 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ದಾರೆ. ಅಂದರೆ ಏನೇನು ಕೊಟ್ಟಿದ್ದಾರೆ? ಇಲ್ಲೇ ಡಿ ಬೆಲೆ ಕೊಟ್ಟಿದ್ದಾರೆ, 22ನೇ ಪದವನ್ನು ಕೊಟ್ಟಿದ್ದಾರೆ. 22ನೇ ಪದ ಅಂದರೆ ಏನಿದು? ಕೊನೆಯ ಪದ. ಈ 22 ಪದಗಳ ಮೊತ್ತವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದರೆ ಎಸ್ 22ನ್ನು ನಾವು ಕಂಡುಹಿಡಿಬೇಕು. ಅದು ಹೇಗೆ ಅಂತ ಬರ್ರಿ ನೋಡೋಣ. ನೋಡ್ರಿ, ಇಲ್ಲೇ ಡಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 7 ಅಂತ ಕೊಟ್ಟಿದ್ದಾರೆ. ಎ 22 ಅಂದ್ರೇನು? ಕೊನೆಯ ಪದ. ಎಷ್ಟು? 149 ಅಂತ ಕೊಟ್ಟಿದ್ದಾರೆ. ಆದರೆ 22 ಪದಗಳ ಮೊತ್ತ ಅಂದರೆ ಏನು ಮಾಡಬೇಕು? ಎಸ್ 22 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದನ್ನು ಫೈಂಡ್ ಔಟ್ ಮಾಡಬೇಕು ನಾವು ಇವಾಗ. ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮ್ಗೆ ಅದ್ರಲ್ಲಿ ಏನು ಬೇಕು? ಮೊದಲೇ ಪದ ಬೇಕಾ? ಇಲ್ಲೇ ಆಲ್ರೆಡಿ ಏನು ಮಾಡಿದ್ದಾರೆ? ಡಿ ಕೊಟ್ಟಿದ್ದಾರೆ, ನೆಕ್ಸ್ಟ್ 22ನೇ ಪದವನ್ನು ಕೊಟ್ಟಿದ್ದಾರೆ. ಹೌದಾ? ಅದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡಿ ನಾವೇನು ಫೈಂಡ್ ಔಟ್ ಮಾಡೋಣ? ಎ ಬೆಲೆಯನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡಿರಿ, ಎ 22 ಈಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿಲ್ಲ, ಪ್ಲಸ್ ಎನ್ ಅಂದರೆ ಎಷ್ಟೈತಿ? 22. ಇಲ್ಲಿ ಎನ್ ಕೊಟ್ಟಿಲ್ಲ, ಇಲ್ಲೇನು ಎನ್ ಅಂತ ಹೇಳಿದಾರಲ್ಲ, ಎನ್ ಅಂದರೆ ಎಷ್ಟು? 22. ಎನ್ ಈಸ್ ಈಕ್ವಲ್ ಟು 22. 22 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 7. 22 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 149 ಈಸ್ ಈಕ್ವಲ್ ಟು ಎ ಪ್ಲಸ್ 22ರೊಳಗೆ 1 ಕಳೆದ್ರೆ ಎಷ್ಟು? 21 ಇಂಟು 7. ನೆಕ್ಸ್ಟ್ 149 ಈಸ್ ಈಕ್ವಲ್ ಟು ಎ ಪ್ಲಸ್ 21 7 ಎಷ್ಟು? 147. 149 ಮೈನಸ್ 147. ಈ ಪ್ಲಸ್ 147ನ ಎಲ್ ಎಚ್ ಎಸ್ ಕಡೆ ಒಯ್ದ್ರೆ ಏನಾಗುತ್ತಾ? ಮೈನಸ್ 147 ಈಸ್ ಈಕ್ವಲ್ ಟು ಎ. ಎ ಈಸ್ ಈಕ್ವಲ್ ಟು ಎಷ್ಟು? 149ರೊಳಗೆ 147 ಕಳೆದ್ರೆ ಎಷ್ಟು ಉಳಿತೈತಿ? 2. ಹಾಗಂದ್ರೆ ಎ ಬೆಲೆ ಸಿಕ್ತಾ? ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಎ ಸಿಕ್ತು, ಡಿ ಐತಿ, ನೆಕ್ಸ್ಟ್ ಎ ಏನು ಕೊನೆಯ ಪದ ಐತಿ. ಮೊದಲೇ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು?
ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಇಲ್ಲಿ ಎನ್ ಅಂದರೆ ಏನು? 22 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಸಿಕ್ಕೈತೆ ನಮಗೆ 2 ಪ್ಲಸ್ ಎ 22 ಅಂದರೆ ಎಷ್ಟೈತಿ? 149. ಎಸ್ 22 ಈಸ್ ಈಕ್ವಲ್ ಟು 2 1 2 11 11 ಇಂಟು 149ಕ್ಕೆ 2 ಕೂಡಿಸಿದ್ರೆ ಎಷ್ಟು? 151. 151 ಇಂಟು 11 ಮಾಡಿದಾಗ ಎಷ್ಟು ಬರುತ್ತಾ? 1661. ಹಾಗಾದರೆ 22 ಪದಗಳ ಮೊತ್ತ ಎಷ್ಟಾಯಿತು? 1661. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ? ನೆಕ್ಸ್ಟ್ 8ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ದಾರೆ. ಹಾಗಂದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ? 2ನೇ ಪದವನ್ನು ಕೊಟ್ಟಿದ್ದಾರೆ. ಹೌದಾ? 2ನೇ ಪದ ಅಂದರೆ ಏನು? A2ನ A2 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 14 ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3ನೇ ಪದವನ್ನು ಕೊಟ್ಟಿದ್ದಾರೆ. ಅಂದರೆ A3 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 18. ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ? ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು ಅಂತ ಹೇಳಿದ್ದಾರೆ. ಅಂದರೆ ಎಸ್ 51 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ, ಇದನ್ನು ನಾವು ಕಂಡುಹಿಡಿಬೇಕಾ? ಇವಾಗ ಅವ್ರು ಏನು ಕೊಟ್ಟಿದ್ದಾರೆ? A2 ಮತ್ತು A3 ಕೊಟ್ಟಿದ್ದಾರೆ. ನಮಗೇನು ಬೇಕು? ಎ ಬೆಲೆ ಬೇಕಾ? ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. A1 ಅಂದರೆ ಗೊತ್ತಿಲ್ಲ, ಮೊದಲೇ ಪದ ಗೊತ್ತಿಲ್ಲ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಡಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನೈತಿ? A2 ಮೈನಸ್ A1 ಅಂತೈತೆ. ಹೌದಾ? ಇಲ್ಲೇನು ಮಾಡ್ತೀನಿ ಅಂದರೆ ನಮಗೇನು ಗೊತ್ತೈತಿ? A2 ಗೊತ್ತೈತಿ, A3 ಗೊತ್ತೈತಿ. ಹೌದಾ? ಡಿ ಈಸ್ ಈಕ್ವಲ್ ಟು A3 ಮೈನಸ್ A2 ಅಂತ ಮಾಡ್ಬೋದಾ? ಹೌದಾ? ಈ ಸಾಮಾನ್ಯ ವ್ಯತ್ಯಾಸ ಗೊತ್ತಾದ್ರೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, A3 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 18 ಮೈನಸ್ A2 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 14. 18ರೊಳಗೆ 14 ಕಳೆದ್ರೆ ಎಷ್ಟು? 4. ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ? 4. ಇವಾಗ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಅಂದ್ರೆ ನಾವೇನು ಕಂಡುಹಿಡಿಬೋದು? ಎ ಕಂಡುಹಿಡಿಬೋದಾ? ಎ ಅಂದ್ರೆ ಹೇಗೆ ಕಂಡುಹಿಡಿತೀರಾ? ಇಲ್ಲಿ ನೋಡ್ರಿ, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. ನಮಗೇನು ಬೇಕು? A1 ಫೈಂಡ್ ಔಟ್ ಮಾಡತ್ತೀವಿ. ಹಾಗಂದ್ರೆ A1 ಈಸ್ ಈಕ್ವಲ್ ಟು ಏನಾಗುತ್ತಾ? A2 ಮೈನಸ್ ಡಿನ. ಇಲ್ಲಿ ನೋಡ್ರಿ, A1 ಫೈಂಡ್ ಔಟ್ ಮಾಡತ್ತೀನಿ. A2 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 14. ಡಿ ಅಂದರೆ ಸಿಕ್ಕೈತೆ ನಮಗೆ 4. ಹಂಗಂದರೆ A1 ಈಸ್ ಈಕ್ವಲ್ ಟು 14ರಾಗ 4 ಕಳೆದ್ರೆ ಎಷ್ಟು? 10. ಅಂದರೆ ಮೊದಲನೇ ಪದ ಎಷ್ಟಾಗುತ್ತಾ? 10. ಇವಾಗ A1 ಸಿಕ್ತು, ಡಿ ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು ಇವಾಗ? ಎಸ್ 51 ಅಂದರೆ 51 ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ. ಅದು ಹೇಗೆ ಅಂತ ನೋಡ್ರಿ. ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಯೂಸ್ ಮಾಡೋಣ. ಯಾಕಂದರೆ ಇಲ್ಲಿ ನಮಗೆ ಎ ಗೊತ್ತೈತಿ, ಡಿ ಗೊತ್ತೈತಿ. ನೆಕ್ಸ್ಟ್ ಎನ್ ಗೊತ್ತೈತಿ. ಎನ್ ಅಂದ್ರೇನು? 51 ಪದಗಳ ಮೊತ್ತ ಅಂತ ಹೇಳಿದಾರಲ್ಲ, ಅದು ಎನ್. ಎನ್ ಅಂದರೆ ಎಷ್ಟೈತಿ? 51 ಅಂತೈತಿ. ಹಾಗಂದ್ರೆ ಇಲ್ಲಿ ಎಲ್ಲ ಡಾಟಾಸು ಗೊತ್ತದಾವೆ. ಹಾಗಂದ್ರೆ ಈ ಫಾರ್ಮುಲಾದಾಗ ನಾವು ಈ ಡಾಟಾಸ್ ಹಾಕೋಣ, ಅವಾಗ ಏನಾಗುತ್ತೆ ಅಂತ ನೋಡ್ರಿ. ಎಸ್ 51 ಈಸ್ ಈಕ್ವಲ್ ಟು 51 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಅಂದರೆ ಎಷ್ಟು? 10 ಪ್ಲಸ್ ಎನ್ ಅಂದರೆ 51 ಮೈನಸ್ 1 ಇಂಟು ಡಿ ಅಂದರೆ 4. 51 ಡಿವೈಡೆಡ್ ಬೈ 2 ಇಂಟು 12 20 ಪ್ಲಸ್ 51ರೊಳಗೆ 1 ಕಳೆದ್ರೆ 50 ಇಂಟು 4. 51 ಡಿವೈಡೆಡ್ ಬೈ 2 ಇಂಟು 20 ಪ್ಲಸ್ 5 4 20 ಅಂದರೆ ಇದೊಂದು 0 ಅಂದರೆ 400 ಆಯಿತು. 54 200. ನೆಕ್ಸ್ಟ್ 51 ಡಿವೈಡೆಡ್ ಬೈ 2 ಇಂಟು 200ಕ್ಕೆ 20 ಕೊಡ್ಸಿರ 220. 2 1 2 1 2 1 0 ಅಂದರೆ 110. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಎಸ್ 51 ಈಸ್ ಈಕ್ವಲ್ ಟು 51 ಇಂಟು 110. ಇವನ್ನ ಎರಡನ್ನೂ ಗುಣಿಸಿದಾಗ ಎಷ್ಟು ಸಿಗುತ್ತೆ ನೋಡ್ರಿ ನಮಗೆ? 51ಕ್ಕೆ 110ನ ಗುಣಿಸಿದಾಗ 5610. ಅಂದರೆ 51 ಪದಗಳ ಮೊತ್ತ ಎಷ್ಟಾಯಿತು?
5610 ಆಯಿತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು 17 ಪದಗಳವರೆಗಿನ ಮೊತ್ತ 289. ಆದರೆ ಮೊದಲ n ಪದಗಳವರೆಗಿನ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಮೊದಲ 7 ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ದಾರೆ. ಅಂದರೆ ಏನು? 7 ಎಷ್ಟಾಗುತ್ತಾ? 49. 17 ಪದಗಳವರೆಗಿನ ಮೊತ್ತ ಅಂದರೆ 17 289. ನಾವೇನು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದಾರೆ? SN ಅಂದರೆ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಇವಾಗ ಫಾರ್ ಎಕ್ಸಾಂಪಲ್ S10 ಕಂಡುಹಿಡಿ ಅಂದರೆ 10 ಪದಗಳವರೆಗಿನ ಮೊತ್ತ ಅಂತ ಹೇಳ್ತೀವಿ. ಅದೇ ರೀತಿ S20 ಕಂಡುಹಿಡಿ ಅಂದರೆ 20 ಪದಗಳವರೆಗಿನ ಮೊತ್ತ ಅಂತ ಹೇಳ್ತೀವಿ. ಈಗ n ಅನ್ನೋದೇನೋ n ಪದಗಳವರೆಗಿನ ಮೊತ್ತ. ಇದು n ಅನ್ನೋದೇನೆ n ಪದಗಳು ಅಂದರೆ ನಮಗೇನು ಕೊಟ್ಟಿದ್ದಾರೆ? SN ಅಂತ ಕೊಟ್ಟಿದ್ದಾರೆ. n ಪದಗಳ ಮೊತ್ತ ಎಷ್ಟಾಗುತ್ತಾ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದು ಹೇಗೆ ಅಂತ ನೋಡ್ರಿ. ಇಲ್ಲಿ ನಮಗೇನು ಗೊತ್ತು? ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ SN n/2 × 2a + n - 1 × d ಐತಾ. ಇವಾಗ ನಾನೇನು ಮಾಡ್ತೀನಿ? ಈ S7 ಐತಲ್ಲ, ಇದಕ್ಕೆ ಅಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ. S7 n ಅಂದರೆ ಎಷ್ಟೈತಿ? 7/2 × 2 × a ಅಂದರೆ ಗೊತ್ತಿಲ್ಲ, ಹಾಗೆ ಇಡ್ತೀನಿ. ಪ್ಲಸ್ n ಅಂದರೆ ಎಷ್ಟೈತಿ? 7 - 1 × d ಅಂದರೆ ಗೊತ್ತಿಲ್ಲ, ಅದನ್ನು ಹಾಗೆ ಇಡ್ತೀನಿ. ನೆಕ್ಸ್ಟ್ ಏನಾಗುತ್ತಾ? 7/2 × 2a + 7 - 1 6 × d ನ. ಇಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇವು ಎರಡರೊಳಗೆ ಏನು ಕಾಮನ್ ತೆಗಿತೀರಾ? 2 ಕಾಮನ್ ತೆಗಿಬೋದಾ? 7/2 × 2 a ಪ್ಲಸ್ 2 ಕಾಮನ್ ತೆಗೆದ್ರೆ ಏನು ಉಳಿತೈತಿ? 3d ನ. ಇಲ್ಲೇ ನೋಡ್ರಿ, ಈ 2 ಒಂದ್ಲೇನ ಅಂದರೆ 7 × a + 3d ನ. 7 7 × a + 3d. ಇದಕ್ಕೇನನ್ರಿ? ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ? S17 ಅಂತ ಕೊಟ್ಟಿದ್ದಾರೆ. ಅದನ್ನು ಏನು ಮಾಡಿರಿ? ಈ n ಪದಗಳ ಮೊತ್ತದ ಸೂತ್ರ ಒಳಗೆ ಹಾಕ್ರಿ. ಅವಾಗ ಏನಾಗುತ್ತೆ ನೋಡ್ರಿ. S17 17/2 × 2a + 17 - 1 × d ಅಂದರೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೋತೀನಿ. ಹೌದಾ? ನೆಕ್ಸ್ಟ್ 17/2 × 2a + 17 1 ಕಳೆದ್ರೆ 16d. ಇಲ್ಲಿ ಏನು ಮಾಡ್ಬೋದು ನಾವು? 2 ಕಾಮನ್ ತೆಗಿಬೋದಾ? 17/2 × 2 ಕಾಮನ್ ತೆಗೆದ್ರೆ ಏನು ಉಳಿತೈತಿ? a + 8d ನ. 8 2 16, 8 2 1 2 1 17 × a + 8d. ಹಾಗಂದರೆ S17 ಎಷ್ಟಾಯಿತು? 17 × a + 8d ನ. ಇದಕ್ಕೇನನ್ರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇಲ್ಲಿ ನೋಡ್ರಿ, S7 ಅಂತ ಐತಲ್ಲ, S7 ಅಂದರೆ ಎಷ್ಟೈತಿ ನಮಗಿಲ್ಲ? S7 ಅಂದರೆ ಮೊತ್ತ ಕೊಟ್ಟಿದ್ದಾರೆ ಅವರು 49 ಅಂತ. ಅದನ್ನ ಇಲ್ಲಿ ಹಾಕ್ರಿ. S7 ಅಂದರೆ ಎಷ್ಟು ಕೊಟ್ಟಿದ್ದಾರೆ? 49 7 × a + 3d ನ. ಈ ಸಮೀಕರಣ 1 2 ಬೇಡ. ಇಲ್ಲೇ ನೋಡ್ರಿ, 49 ಇದನ್ನೇನು ಮಾಡ್ತೀನಿ? 7 ಅಂದರೆ ಗುಣಾಕಾರದಾಗೈತಿ. ಈ ಕಡೆ LHS ಒಳಗೆ ಬಂದ್ರೆ ಭಾಗಾಕಾರ ಆಗುತ್ತಾ? a + 3d ನ. 7 1 7 7 49 ಅಂದರೆ 7 a + 3d ನ. ಇದಕ್ಕನ್ರಿ ಸಮೀಕರಣ 1 ಅಂತ. ನೆಕ್ಸ್ಟ್ ಇಲ್ಲಿ S17 ಅಂದ್ರೆ ಮೊತ್ತ ಕೊಟ್ಟಿದ್ದಾರೆ 289 17 × a + 8d ಅಂತ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ರಿ, 289 / 17 a + 8d ನ. 17 1 17 17 17 a + 8d. ಇದಕ್ಕೇನನ್ರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತಾ ನೋಡ್ರಿ. ಸಮೀಕರಣ 1 ಏನೈತೆ? 7 a + 3d. ಸಮೀಕರಣ 2 ಏನೈತಿ? 17 a + 8d ಅಂತೈತೆ. ಇಲ್ಲೇ ನೋಡ್ರಿ, ಇವು ಏನಾದರೂ ಕ್ಯಾನ್ಸಲ್ ಆಗ್ತಾವ? ಕ್ಯಾನ್ಸಲ್ ಆಗಲ್ಲ. ಹಾಗಂದ್ರೆ ನಾವು ಏನು ಮಾಡ್ಬೇಕು? ಇವಾಗ ಸೈನ್ ಚೇಂಜ್ ಮಾಡೋಣ. ಸೈನ್ ಚೇಂಜ್ ಮಾಡಿದಾಗ ಏನಾಗುತ್ತಾ? ಎ ಗೆಟ್ ಕ್ಯಾನ್ಸಲ್, ಪ್ಲಸ್ ಎ ಐತಿ ಮೈನಸ್ ಎ ಕ್ಯಾನ್ಸಲ್ ಆಯ್ತಾ?
7 17 ಕಳೆದ್ರೆ -10 ಈಸ್ ಈಕ್ವಲ್ ಟು 3 8 ಕಳೆದ್ರೆ -5 ಡಿ. ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ -10 ಡಿವೈಡೆಡ್ ಬೈ -5 ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 5 1 5 2 10 ಹಾಗಂದರೆ ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು 2. ಡಿ ಬೆಲೆ ಸಿಕ್ತು. ಡಿ ಅಂದರೆ ಸಿಕ್ತು 2 ಸಿಕ್ತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಎ ಫೈಂಡ್ ಔಟ್ ಮಾಡಬೇಕಾ. ಸಮೀಕರಣ 1 ಡಿ ಬೆಲೆ ಹಾಕಿದರೆ ಏನಾಗುತ್ತೆ ನೋಡಿರಿ. ಸಮೀಕರಣ 1 ಏನು ಸಿಕ್ಕೈತಿ ಎ ಪ್ಲಸ್ 3D ಈಸ್ ಈಕ್ವಲ್ ಟು 7. ಇದು ಸಮೀಕರಣ 1. ಇದರೊಳಗೆ ಏನು ಮಾಡಿರಿ ಡಿ ಬೆಲೆಯನ್ನು ಹಾಕಿರಿ. ಅವಾಗ ಏನಾಗುತ್ತೆ ನೋಡಿರಿ ಎ ಈಸ್ ಈಕ್ವಲ್ ಟು 7 ಮೈನಸ್ 3 ಈ ಪ್ಲಸ್ 3D ಏನು ಮಾಡ್ತೀನಿ RHS ಕಡೆ ಒಯ್ದರೆ ಏನಾಗುತ್ತೆ -3D ಆಗುತ್ತೆ. ಹೌದಾ. ಇಲ್ಲಿ ಎ ಈಸ್ ಈಕ್ವಲ್ ಟು 7 ಮೈನಸ್ 3 ಇಂಟು ಡಿ ಅಂದರೆ ಸಿಕ್ಕೈತಿ 2. ಎ ಈಸ್ ಈಕ್ವಲ್ ಟು 7 ಮೈನಸ್ 3 2 6. ಎ ಈಸ್ ಈಕ್ವಲ್ ಟು 7 6 ಕಳೆದ್ರೆ 1. ಹಾಗಂದರೆ ಎ ಬೆಲೆ ಸಿಕ್ತು ಡಿ ಬೆಲೆ ಸಿಕ್ತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು SN ಫೈಂಡ್ ಔಟ್ ಮಾಡಬೇಕು. ಮೊದಲ n ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದು. ಇದನ್ನೇ ಯೂಸ್ ಮಾಡ್ತಾರೆ. SN ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿನ. ಇಲ್ಲಿ ನಮಗೆ ಎ ಬೆಲೆ ಸಿಕ್ಕೈತಿ ಡಿ ಬೆಲೆ ಸಿಕ್ಕೈತಿ. ಎನ್ ಅಂದರೆ n ಕಂಡುಹಿಡಿಯತ್ತೀವಿ. ಅದೇ n ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಅಂದರೆ ಸಿಕ್ಕೈತಿ ನಮಗೆ 1 ಪ್ಲಸ್ n ಅಂದರೆ ಗೊತ್ತಿಲ್ಲ n ಮೈನಸ್ 1 ಇಂಟು ಡಿ ಅಂದರೆ ಎಷ್ಟೈತಿ 2. n ಡಿವೈಡೆಡ್ ಬೈ 2 ಇಂಟು 2 1 2 ಪ್ಲಸ್ n ಮೈನಸ್ 1 ಇಂಟು 2ನ. n ಡಿವೈಡೆಡ್ ಬೈ 2 ಇಂಟು 2 ಪ್ಲಸ್ 2 ಇಂಟು ಏನು 2n ಮೈನಸ್ 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ n ಡಿವೈಡೆಡ್ ಬೈ 2 ಇಂಟು 2n. ಇಲ್ಲಿ 2 2 ಕ್ಯಾನ್ಸಲ್ ಆಯಿತು. ಹಾಗಾದರೆ n ಇಂಟು n ಏನಾಯಿತು n ಸ್ಕ್ವೇರ್ ಆಯಿತು. SN ಅಂದರೆ n ಪದಗಳ ಮೊತ್ತ ಎಷ್ಟಾಯಿತು n ಸ್ಕ್ವೇರ್. ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ರಿ. ಇದರೊಳಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.